ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ರೈತರ ಪರವಾಗಿರುತ್ತೆ. ನಮಗೆ ನಾಡು ಮೊದಲು, ದೇಶ ಮೊದಲು. ಅದೇ ರೀತಿ ನಮಗೆ ರೈತರೇ ಅವರ ಸುರಕ್ಷತೆ ಮೊದಲು ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತು ಮಾಡ್ತಾನೆ ಇರ್ತೀವಿ. ಇವತ್ತು ರೈತರ ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕಳೆದ 6 ದಿನಗಳಿಂದ ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. 3,500 ರೂಪಾಯಿ ಬೆಂಬಲ ಬೆಲೆ ಒಂದು ಟನ್ಗೆ, ಒಂದು ಕ್ವಿಂಟಾಲ್ಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಕಳೆದ 7 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಇಬ್ಬರು ಪ್ರತಿನಿಧಿಗಳು, ಬೆಳಗಾವಿಯ ನಮ್ಮ ಪ್ರತಿನಿಧಿ ಮೈಲಾರಿ, ಅದೇ ರೀತಿಯಾಗಿ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ರಾತ್ರಿನೇ ಹೊರಟು ಇವತ್ತು ರೈತರ ಜೊತೆಲಿ ಇಡೀ ದಿನ ಇರುವಂಥ ಕೆಲಸವನ್ನ ಮಾಡಿ ಅವರ ಕಷ್ಟವನ್ನ ಸರ್ಕಾರದ ಕೆಲಸಕ್ಕೆ, ಸರ್ಕಾರದ ಜವಾಬ್ದಾರಿ ಏನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನ ಮಾಡುವಂಥ ಪ್ರಯತ್ನವನ್ನ ನಮ್ಮ ಪ್ರತಿನಿಧಿಗಳು ಹಾಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ಇಬ್ಬರಿಗೂ ಕೂಡ ವೆಲ್ಕಮ್. ನಿಮ್ಮನ್ನ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲೇ ಇರಿ. ಅಹೋರಾತ್ರಿ ಧರಣಿ ನಡೆಸಿ ರಾಜ್ಯದಲ್ಲಿ ರೈತರ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತೇಳಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗಳು ನಡೆಯುತ್ತಿವೆ. ಸರ್ಕಾರದ ಮೌನಕ್ಕೆ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಮರ, ಸರ್ಕಾರದ ವಿರುದ್ಧ ರೈತ ಸಂಗ್ರಾಮ, ಮಹಾರಾಷ್ಟ್ರ ಮಾದರಿ ಬೆಲೆ ನಿಗದಿಗೆ ಪಟ್ಟು. ರೈತ ಬೆಳೆಯೋ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ನಿತ್ಯ ಬಿಸಿಲು, ಮಳೆ, ಗಾಳಿ ಅನ್ನದೆ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯೋ ರೈತನಿಗೆ ಅನ್ಯಾಯವಾಗುವ ಬೆಲೆ ಕೊಟ್ಟರೆ ಹೇಗೆ? ಇದರ ವಿರುದ್ಧ ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರದಲ್ಲೂ ಕೂಡ ರೈತರು ಸಿಡಿದೆದ್ದು ನಿಂತಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ರೈತ ಅನ್ನ ಕೊಡುವ ದಾತ, ದೇಶದ ಬೆನ್ನೆಲುಬು. ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವಂತಹ ಕೆಲಸ ಮಾಡಿದ್ರೆ ಹೇಗೆ? ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಅನ್ನದಾತರು ಸಿಡಿದಿದ್ದಾರೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಲಾಗಿತ್ತು. ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದಲೂ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ. ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರು ನಾವು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಅಷ್ಟು ಅಹಂಕಾರ ಐತಪ್ಪ ಅಂದ್ರೆ ದೇಶಕ್ಕೆ ಅನ್ನ ಕೊಡೋರ ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ಕೆ ಆಗೋದಿಲ್ಲ. ಇವರಿಗೆ ಕಬ್ಬು ಬೆಳೆದು ನಮ್ಮ ಬೆಲೆ ನಮಗೆ ಕೊಡ್ರಪ್ಪ ಅಂದ್ರೆ ನಾವು ಈಗ ರೈತನ ಮಕ್ಳದೀವಿ ರೀ. ಹೊಲ್ದಾಗ ಮಾಡ್ಬೇಕು, ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗೆ ಕುತ್ಕೊಂಡು ರೈತರು ರೈತ ಇವತ್ತು ಬೆಳಿರೋಕೆ ಅವ್ರು ಯಾರು ಊಟನ ಮಾಡೋದಿಲ್ಲ ರೀ. ಯಾವ ಮುಖ್ಯಮಂತ್ರಿ ಆಗಲಿ, MLA ಆಗಲಿ, MP ಆಗಲಿ ಯಾರು ಊಟನ ಮಾಡೋದಿಲ್ಲ ರೀ. ರೈತ ಬರೀ ಒಂದಿನ ಬೆಳೆದು ಬಿಟ್ಟಂದ್ರೆ ಇವರೆಲ್ಲ ಏನಾಗ್ತಾರೆ ಗೊತ್ತಿಲ್ಲ ರೀ. ಆದರೂ ರೈತಿಗೆ ಈಗ ಭಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗತ್ರಿ. ರೈತರೆಲ್ಲ ಏನು ನಿಮಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೋತಾರ್ರಿ. ಕಬ್ಬು ಬೆಳೆಗಾರರ ಬೇಡಿಕೆ ಏನು? ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬು ಬೆಲೆ ನಿಗದಿಗೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಳೆದ 7 ದಿನಗಳಿಂದ ಹಂತ ಹಂತವಾಗಿ ಹೋರಾಟವನ್ನು ತೀವ್ರಗೊಳಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡಲಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಟನ್ಗೆ 3,200 ನಿಗದಿ ಮಾಡಲಾಗಿದೆ. ಕರ್ನಾಟಕದಲ್ಲಿ 3,500 ರೂಪಾಯಿ ನಿಗದಿಗೆ ರೈತರು ಪಟ್ಟು ಹಿಡಿದಿದ್ದಾರೆ.
ಕಬ್ಬು ಕಟಾವು ಸಾಗಣೆ ವೆಚ್ಚ ನಿಗದಿ ಮಾಡಬೇಕು. ರೈತರ ಸಮ್ಮುಖದಲ್ಲಿ ಸಕ್ಕರೆ ಕಾರ್ಖಾನೆ ಇಳುವರಿ ತೆಗಿಬೇಕು. ತೂಕದಲ್ಲಿ ರೈತರಿಗೆ ಮೋಸ ಆಗುವುದು ತಡಿಬೇಕು. ಸಾಗಣೆ ವೆಚ್ಚದಲ್ಲಿರುವಂತಹ ತಾರತಮ್ಯವನ್ನ ನಿವಾರಿಸಬೇಕು. ಕಟಾವು ಆದ 15 ದಿನದಲ್ಲಿ ರೈತರ ಖಾತೆಗೆ ಹಣ ಹಾಕಬೇಕು. ಕಬ್ಬು ಉಪ ಉತ್ಪನ್ನಗಳಲ್ಲೂ ಕೂಡ ರೈತರಿಗೆ ಪಾಲು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ರೈತರ ಬೆನ್ನಿಗೆ ನಿಲ್ಲಿ, ಸೂಕ್ತ ನ್ಯಾಯ ಕೊಡಿಸಿ. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ. ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಇವತ್ತು ಸೌಕರ್ಯಗಳೇನಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಾರಕಕ್ಕೇರಿದ್ದು, ಈ ವೇಳೆ ರೈತರ ಬೇಡಿಕೆ ಈಡೇರಿಸದೇ ಇದ್ರೆ ನವೆಂಬರ್ 7ರಿಂದ ರಾಜ್ಯಾದ್ಯಂತ 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದಲ್ಲದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಬಳಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಲಾಗುವುದು ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಪ್ರತಿಭಟನೆಯಲ್ಲಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅದು 200 ರೂಪಾಯಿ ವ್ಯವಹಾರ ಅಂತವ್ರು ಕೊಡಬೇಕಾ? ಇಲ್ಲಿ ಅದಾರ ಅವ್ರ ಖಾಸಗಿ ವ್ಯವಹಾರ ಬೇರೆ ಐತದ, ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. 1 ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ, ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ. ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗತ್ತೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು 1 ಟನ್ಗೆ ಒತ್ತಾಯ ಮಾಡಿದ್ದೀವಿ. ವೇದಿಕೆ ಮುಖಾಂತರ ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕು ಸುಮಾರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರೋ. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತು ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿ ಕಬ್ಬಿಗೆ ನ್ಯಾಯವಾದ ದರವನ್ನು ನೀಡುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ರೈತ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿವರೆಗೂ ಹೆದ್ದಾರಿ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾವೇರಿ, ಧಾರವಾಡ ಸೇರಿ ಹಲವು ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿಯಲಿದ್ದಾರೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಕಬ್ಬನ್ನು ಪಡೆಯುವಂಥ ಕಾರ್ಖಾನೆಗಳಿಗೆ ಎಷ್ಟು ಲಾಭ ಆಗುತ್ತೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅವರು ಕೇಳ್ತಾ ಇರುವಂಥ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಮಾತ್ರ ಹಿಂದೇಟನ್ನು ಹಾಕಲಾಗ್ತಾ ಇದೆ. ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರದ ತಬಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ರೈತರನ್ನ ಕೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬೆಂಬಲ ಬೆಲೆ ಬಡಿದಾಟ ತಾರಕಕ್ಕೇರ್ತಾ ಇದೆ. ಮಹಾರಾಷ್ಟ್ರ ಮಾದರಿ ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಕಬ್ಬು ಬೆಳೆಗಾರರು. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲೇ ಅಹೋರಾತ್ರಿ ಧರಣಿ ನಡೆದಿದೆ. ಇನ್ನು ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸಾಥ್ ಕೊಟ್ಟಿದ್ದಾರೆ. ನಿನ್ನೆ ಅವರು 2 ಗಂಟೆ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಹೋದವರು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ರೈತರ ಜೊತೆಯಲ್ಲೇ ಇದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ ಆದರೂ ಕೂಡ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅದನ್ನು ಬಿಟ್ಟು ಅದಕ್ಕೆ ಬ್ರೇಕ್ ಹಾಕಿ ರೈತರ ಜೊತೆಯಲ್ಲೇ ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಕಬ್ಬು ಬೆಳೆಗಾರರ ಹೋರಾಟ ಯಾವ ಹಂತದಲ್ಲಿದೆ ಅಂತಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ಕಬ್ಬು ಬೆಳೆಗಾರರು ಅನ್ನುವ ಹಂತಕ್ಕೆ ಹೋಗಿದೆ. ದಿನದಿಂದ ದಿನಕ್ಕೆ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಇನ್ನು ಗೋಕಾಕ್ನಲ್ಲಿಯೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಅಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬೇಲಿಯನ್ನು ಹಾಕಿ ನೋಡಿ, ಬೇಲಿಯನ್ನು ಹಾಕಿ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಇವತ್ತು ರಸ್ತೆಗೆ ಬೇಲಿ ಹಾಕಿರಬಹುದು, ನಾಳೆ ಸಕ್ಕರೆ ಫ್ಯಾಕ್ಟ್ರಿಗಳಿಗೂ ಕೂಡ ಇದೇ ರೀತಿಯಾಗಿ ಬೇಲಿಯನ್ನು ಹಾಕಿ ಕಬ್ಬು ಹೊರಗಡೆ ಹೋಗದಂತೆ ತಡೆಯುವಂಥ ಕೆಲಸಗಳು ಮಾಡ್ತಾರೆ ರೈತರು. ಎಚ್ಚರವಾಗಿರಿ. ಆದಷ್ಟು ಬೇಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕಿಂತ ಮುಂಚೆ ರೈತರನ್ನು ಮನವೊಲಿಸಿ ಅವರನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ.
ರಾಜ್ಯ ಹೆದ್ದಾರಿಗೆ ಬೇಲಿಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಯಾವ ವಾಹನವನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಗೋಕಾಕ್ನ ಮಾಲದಿನ್ನಿ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿಗೆ ಬೇಲಿಯನ್ನು ಹಾಕಿ ಈ ರೀತಿಯಾಗಿ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ. ಕಬ್ಬು ಬೆಳೆಗಾರರು ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಲೆಯನ್ನು ನಿಗದಿ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಹೇಳೋದೇನು ರಾಜ್ಯ ಸರ್ಕಾರ? ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಮಾಡಬೇಕು, ನಮ್ಮ ಕೈಯಲ್ಲೇನಿಲ್ಲ, ಅಲ್ಲಿ ಹೋಗಿ ಕೇಳಬೇಕು ಅಂತ. ರಾಜ್ಯ ಸರ್ಕಾರ ಏನಕ್ಕಿರೋದು? ನೀವೇ ಕೇಳಿ, ನೀವೇ ಕಬ್ಬು ಬೆಳೆಗಾರ ರೈತರಿಗೆ ಸಾಥ್ ಕೊಡಿ. ಅದಾಗೋದಿಲ್ಲ, ಹೋಗಿ ಅವ್ರನ್ನ ಕೇಳಿ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ. ತಗೊಳ್ಳಿ, ಸರ್ವಪಕ್ಷ ಸಭೆಯನ್ನ ಕರೀರಿ, ಚರ್ಚೆಯನ್ನ ಮಾಡಿ. ಯಾಕೆ ಆಗೋದಿಲ್ವಾ? ಎಲ್ಲ ಪಕ್ಷದ ಮುಖಂಡರನ್ನ ಕೂಡ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ, ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಮುಖಂಡರನ್ನು ಕೂಡ ಕರೆಸಿ, ರೈತ ಮುಖಂಡರನ್ನು ಕೂಡ ಕರೆಸಿ ಮಾತಾಡಿ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ. ಅದು ಬಿಟ್ಟು ಏಕಾಏಕಿ ಕೇಂದ್ರ ಸರ್ಕಾರ ಮಾಡೋದು ನಮಗದು ಬರೋದಿಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ರಾಜ್ಯದ ರೈತರವರು ಅವರ ಬೆನ್ನಿಗೆ ನಿಲ್ಲಬೇಕಾಗಿರೋದು ಮೊದಲು ನಮ್ಮ ರಾಜ್ಯ ಸರ್ಕಾರ. ಆದರೆ ನೀವು ಹೇಳ್ತಿರೋದು ಮಾತ್ರ ಕೇಂದ್ರದತ್ತ ಬೊಟ್ಟು ಮಾಡ್ತಾರೆ. ನೋಡಿ, ಇವತ್ತು ರೈತರು ಯಾವ ರೀತಿಯಲ್ಲಿ ರಸ್ತೆಯಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡ್ತಿದ್ದಾರಂತೆ. ಇದು ನಮ್ಮ ರೈತರ ಇವತ್ತಿನ ಪರಿಸ್ಥಿತಿ. ಕಬ್ಬಿಗೆ ಬೆಲೆ ನಿಗದಿ ಮಾಡೋದು ನಾವಲ್ಲ, ಕೇಂದ್ರ ಸರ್ಕಾರ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೋಲಾರದ ಬಂಗಾರಪೇಟೆಯಲ್ಲಿ ಅವರು ಕೊಟ್ಟಿರುವಂಥ ಹೇಳಿಕೆ, MRP ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಮಹಾರಾಷ್ಟ್ರದಲ್ಲಿ ಮಾತ್ರ ಕಬ್ಬಿಗೆ ಬೆಲೆ ಜಾಸ್ತಿ ಕೊಡ್ತಿದ್ದಾರೆ. ರಾಜ್ಯದಲ್ಲೂ ಇದೇ ಮಾದರಿಯ ಬೆಲೆ ನಿಗದಿಗೆ ಬೇಡಿಕೆ ಇದೆ. ರೈತರೊಂದಿಗೆ ಮಾತನಾಡಲು ಸಚಿವರನ್ನ ಹೇಳಿದ್ದೀನಿ, ಕಳಿಸ್ಕೊಡ್ತೀನಿ. 11 ಗಂಟೆಗೆ HK ಪಾಟೀಲ್ ಅವರು ಹೋಗ್ತಾರೆ. ಸಿದ್ದರಾಮಯ್ಯ ಏನು ಮಾತಾಡಿದ್ರು ಕೇಳ್ಕೊಂಬನ್ನಿ. ಬಾಗಲಕೋಟೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ. ಈಗ FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. FRPನ ತೀರ್ಮಾನ ಮಾಡೋರು ಯಾರು? ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಅಲ್ಲ. ಹೌದಪ್ಪ, ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಯಾಕಂದರೆ ರಫ್ತು ಮಾಡ್ಕೊಳ್ತಕ್ಕಂಥದ್ದು, ಆಮದು ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದರಿಂದ ಅವರು ಜಾಸ್ತಿ ಕೆಲಸ ಮಹಾರಾಷ್ಟ್ರದಲ್ಲಿ. ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಮೈಲಾರಿ, ನಮ್ಮ ಪ್ರತಿನಿಧಿ, ಬೆಳಗಾವಿ ಪ್ರತಿನಿಧಿ, ಇಡೀ ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಅಲ್ಲೇ ಇದ್ರು. ಅಲ್ಲಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಿದ್ದಾರೆ, ಪ್ರತ್ಯಕ್ಷ ವರದಿಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಇವತ್ತು ಬೆಳಗಾವಿಗೆ ಹೋಗಿದ್ದಾರೆ. ಕಬ್ಬು ಬೆಳೆಗಾರರ ಜೊತೆಯಲ್ಲಿ ಈ ಕ್ಷಣಕ್ಕೆ ಲೈವ್ನಲ್ಲಿ ನಿಂತಿದ್ದಾರೆ, ಅವರನ್ನು ಮಾತಾಡಿಸುವ ಸಲುವಾಗಿ. ಎಸ್ ರಂಜಿತ್, ಈಗ ನೀವು ಎಲ್ಲಿದ್ದೀರಿ? ಅಲ್ಲಿನ ರೈತರು ಏನು ಹೇಳ್ತಾರೆ? 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಅವರು ಆಗ್ರಹಿಸ್ತಾ ಇರೋದು. ಮಹಾರಾಷ್ಟ್ರ ಮಾದರಿಯಲ್ಲಿ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ಬೋದಾ ರಂಜಿತ್? ಈಗ ಸಿದ್ದರಾಮಯ್ಯ ಹೇಳಿದ್ರೆ ನೀವು ಕೂಡ ಕೇಳಿಸ್ಕೊಡ್ರಿ, ಇದು ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ನಾವಲ್ಲ ಅಂತೇಳಿ. ಅವ್ರನ್ನ ಮಾತಾಡಿಸ್ಬೋದಾ? ಮಾತಾಡಿಸಿ ಅವ್ರು ಏನು ಹೇಳ್ತಾರೆ ಕೇಳಿ. ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ನೋಡಿ, ಹೋರಾಟದ ಕಿಚ್ಚನ್ನ ಹಚ್ಚಿದಂತಹ ನಾಡು ಬೆಳಗಾವಿ. ಬೆಳಗಾವಿಯಲ್ಲಿ ಈಗ ರೈತ ಕಹಳೆ ಮೊಳಗಿದೆ. ಅದು ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಕ್ಷಾಂತರ ಜನ ಇವತ್ತು ಊಟ, ನಿದ್ದೆ, ಬಿಸಿಲು, ಚಳಿ ಯಾವುದನ್ನು ಲೆಕ್ಕಿಸದೆ, ನೋಡಿ ನಾಗೇಂದ್ರ ಬಾಬು, ಸೇರಿರುವಂತ ರೈತರನ್ನು ಗಮನಿಸ್ತಾ ಇದ್ದೀರಿ. ರಾತ್ರಿ ಇಲ್ಲೇ ಮಲಗ್ತಾರೆ, ಬೆಳಿಗ್ಗೆ ಇಲ್ಲೇ ಹೇಳ್ತಾರೆ, ಮಧ್ಯಾಹ್ನ ಇಲ್ಲೇ ಬಿಸಿಲಲ್ಲಿ ಒಣಗ್ತಾರೆ, ರಾತ್ರಿ ಕೂಡ ಇಲ್ಲೇ ಇರ್ತಾರೆ. ತಮ್ಮ ಯಾವುದೇ ಕೆಲಸ ಮತ್ತೊಂದು ಎಲ್ಲವನ್ನ ಬಿಟ್ಟು, ನೋಡಿ ನಮ್ಮ ವಿಜಯ ವಿನಾಯಕ ಆ ಕಡೆ ತೋರಿಸ್ತಾ ಇದ್ರೆ ಅಲ್ಲೇ ಅಡುಗೆ ಮಾಡ್ತಾರೆ.
ಅಲ್ಲೇ ಇದ್ದು ನಮ್ಮ ಹೋರಾಟ ಕಬ್ಬಿಗೆ ನಿಗದಿತ ಬೆಲೆಯನ್ನ ಈ ಸರ್ಕಾರ ನಮಗೆ ಒದಗಿಸ್ಕೊಡ್ಬೇಕು ಅನ್ನೋದು. ನೂರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ನೀವು ಹೇಳ್ದಂಗೆ ನಾನೀಗ ಮೂಡಲಗಿ ತಾಲೂಕಿನ ಗುರ್ಲಾಪುರ ಈ ಕ್ರಾಸ್ ನಲ್ಲಿ ಇದ್ದೀನಿ. ಗುರ್ಲಾಪುರ ಮಾತ್ರ ಅಲ್ಲ ನಾಗೇಂದ್ರ ಬಾಬು, ಬೆಳಗಾವಿಗೆ ಕನೆಕ್ಟ್ ಆಗುವಂತ ಎಲ್ಲಾ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿದ್ದಾರೆ. ಇವತ್ತು ಹೋರಾಟ ಯಾವ ಸ್ವರೂಪಕ್ಕೆ ಪಡೆಯುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇಗಳನ್ನ ಬಂದ್ ಮಾಡಿ ಇವತ್ತು ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ನನ್ನ ಜೊತೆಯಲ್ಲಿ ನನ್ನ ಕಲೀಗ ಮೈಲಾರಿ ಪಟಾತ್ ಕೂಡ ಇದ್ದಾರೆ, ಅವರು ನಿಮ್ಮನ್ನ ಮಾತಾಡಿಸ್ತಾರೆ. ಟೆಕ್ನಿಕಲಿ ಏನಾಗಬೇಕಾಗಿದೆ, ಏನಾಗಿದೆ, ಏನ್ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಪಾಲೇನು, ರಾಜ್ಯ ಸರ್ಕಾರದ ಪಾಲೇನು ಅನ್ನೋದನ್ನ ರೈತ ಮುಖಂಡರಿಂದ ಕೇಳೋಣ. ಸರ್ ಹೇಳಿ, 7ನೇ ದಿನ ಇವತ್ತು ನೀವು ಬಿಸಿಲಲ್ಲಿ ಒಣಗ್ತಾ ಇದ್ರು ಕೂಡ ಯಾರು ಬಂದಿಲ್ಲ, ನೀವು ಚಳಿಯಲ್ಲಿ ನೀವು ಮೈ ಕೊಡವಿ ಮಲಗಿದ್ರು ಕೂಡ ಯಾರು ಬಂದಿಲ್ಲ. ಇವತ್ತು 7ನೇ ದಿನ, ಇವತ್ತು ಏನ್ ಹೇಳ್ತೀರಿ? ಒಂದು ಸರ್ಕಾರವನ್ನ ಬೆಳಗಾವಿಯ ಸಾಹುಕಾರರು ಏರಿಸ್ತಾರೆ, ಬೆಳಗಾವಿಯ ಸಾಹುಕಾರರು ಒಂದು ಸರ್ಕಾರವನ್ನ ಬೀಳಿಸ್ತಾರೆ. ಅಂತ ಬೆಳಗಾವಿ, ಇಡೀ ರಾಜ್ಯ ರಾಜಕಾರಣವನ್ನೇ ನಡುಗಿಸುವಂತ ಬೆಳಗಾವಿಯಲ್ಲಿ ರೈತ ಹೋರಾಟಗಾರರಿಗೆ ಒಂದು ಬೆಲೆ ಇಲ್ವಾ ಅನ್ನೋದು ಯಾಕೆ ಹಿಂಗಾಯ್ತು? ನೀವೇನ್ ಹೇಳ್ತೀರಿ ಹೇಳಿ ಸರ್. ಅದೇ ನಮ್ಮ ದುರ್ದೈವ. ಇವತ್ತೇನು ಕಾರ್ಖಾನೆ ಮಾಲೀಕರದಾರು ತಾವು ಅಷ್ಟೇ ಶ್ರೀಮಂತ ಆಗಕ್ಕೆ ನೋಡ್ತಾರೆ. ಯಾಕಂದ್ರೆ ಅವರು ನಮ್ಮನ್ನು ಉದ್ಧಾರ ಮಾಡ್ಬೇಕಂತೇಳಿ ಕಾರ್ಖಾನೆಗಳನ್ನ ಕಟ್ಟಲಿಲ್ಲ. ಅದು ನಮ್ಮ ದುರ್ದೈವ. ಯಾಕಪ್ಪ ಅಂತಂದ್ರೆ ನಮಗೇನೋ ಲಾಭ ಆಕೈತೆ ಅಂತೇಳಿ ನಾವು ಕಬ್ಬು ಬೆಳೆದು ಅವ್ರ ಕಾರ್ಖಾನೆಗಳನ್ನ ತಮ್ಮ ಲಾಭಕ್ಕಾಗಿ ವೈಯಕ್ತಿಕವಾಗಿ ಕಟ್ತಕ್ಕಂಥ ಕೆಲಸ ಮಾಡಿದ್ರು. ಅದರೊಳಗೆ ಜಿಲ್ಲಾ ಉಸ್ತುವಾರಿ ಅವರ ನಾವು ಮೊದಲನೇ ದಿವಸ ಕೂತು ಬಂದ ಚಳವಳಿಗೆ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ತಾಕತ್ತ ಈ ರಾಜ್ಯದಾಗ ಅವ್ರಿಗೆ ಇತ್ತು. ಆದರೂ ಅವ್ರು ಯಾಕೆ ಮಂಡತನ ಮಾಡಿ ಇವತ್ತಿನವರೆಗೂ 7ನೇ ದಿನಕ್ಕೆ ಸರ್ಕಾರ ಎಚ್ಚೊತ್ತು. ಅದು ಇವತ್ತು ಎಚ್ ಕೆ ಪಾಟೀಲ್ ಅವರು ಬರತ್ತಾರೋ, ಬರೀ ನಮಗೆ ಅವ್ರಿಗೆ ಜಗಳ ಭಾಳ ಬಂದಿಲ್ಲ. 3,000 ರೂಪಾಯಿ ಅವ್ರು ಕೊಡ್ತಾ ಇದ್ರು, 7-8 ವರ್ಷದಿಂದ ಅಷ್ಟೇ ಕೊಟ್ಟಿರಪ್ಪ. ಈ ಸಲ 3,500 ಕೊಡತ್ತಂದು ಈಗ 3,200ಕ್ಕೆ ಬಂದರು. ನಾವು 100 ಕಡಿಮೆ ಮಾಡ್ಕೊಂಡು ಇರುವ ಜಗಳ ಬೇಡ ಅಂತೇಳಿ 400 ರೂಪಾಯಿ ಇನ್ನು 200 ರೂಪಾಯಿ ಕೊಟ್ಟು ಚಾಲೂ ಮಾಡತ್ ಹೇಳಿದ್ವು. ಅನಾವಶ್ಯಕ ಲಕ್ಷಾಂತರ ಸಂಘಿ ಇವತ್ತು ಲಕ್ಷಾಂತರ ಜನ ಸ್ವಾಭಿಮಾನದಿಂದ ಲಕ್ಷ ಗಂಟ್ಲೆ ಇವತ್ತು ಪ್ರತಿನಿಧಿ ಜನ ಬರ್ತಾ ಇದ್ದಾರೆ. ನೋಡಿ, 1 ವರ್ಷಕ್ಕೆ ಕಬ್ಬು ಬೆಳೆಗಾರರು ರಾಜ್ಯಕ್ಕೆ ಕೇಂದ್ರಕ್ಕೆ ಕಟ್ಟುವಂತ ತೆರಿಗೆ ಎಷ್ಟು? 55,000 ಕೋಟಿ. ಹಿಂಗಿರುವಾಗ 200 ರೂಪಾಯಿ 300 ರೂಪಾಯಿ ಜಗ್ಗಾಡ್ತಾರ ಅಂತ ಹೇಳಿದ್ರೆ ನಮ್ಮ ಹಿತಾಸಕ್ತಿ ಬೇಡವೇನ್ರಿ? ನಮ್ಮ ರಾಜಕಾರಣಿಗಳಿಗೆ, ನಮ್ಮನ್ನ ಆಳುವಂತ ಸರ್ಕಾರಕ್ಕೆ ಹೇಳ್ರಿ. ಈಗ ರಾಜ್ಯ ಸರ್ಕಾರಕ್ಕೆ ಸುಮಾರು 50ರಿಂದ 60,000 ಕೋಟಿ ರೂಪಾಯಿ ಸ್ಪ್ರೀಟ್ ಮೇಲೆ ಹೋಗ್ತತಿ. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ 50% ಅಲ್ಲಿ 50,000 ಕೋಟಿ ಹೋಗ್ತತಿ. ಕಬ್ಬ ನೀವೇನು ಕೂಡ ಶ್ರಮ ಹಾಕಿಲ್ಲ. ಕಾರ್ಖಾನೆಯವರು ಇವತ್ತು ಕಾರ್ಖಾನೆಯವ್ರು ಕಟ್ಟಿದಾರ. ನೀವು ಸರ್ಕಾರ ಏನು ಹಾಕಿರೋದಕ್ಕ ನಮ್ಮ ಕಬ್ಬು ಬೆಳೆದು ಸ್ಪ್ರೀಟ್ ತಯಾರಾಕತಿ, ಇಥನಾಲ್ ರೆಡಿ ಆಕತ್ತೆ. ಅದನ್ನ ಒಂದು ಟನ್ನಿಗೆ 5,000 ರೂಪಾಯಿ ತಗೋತೀರಿ. ಅದರೊಳಗಿಂದ ಇವತ್ತ 1,000 ರೂಪಾಯಿ ಕೊಡ್ರಿ. ಏನು ಬಿಡೇ ಇಲ್ಲ, ಪುಕ್ಕಟ್ಟ ಕೇಳತ್ತಿಲ್ಲ. ಇದೇನ ನಿಮ್ಮ ಶ್ರಮ ಅಲ್ಲ? ನಮ್ಮ ಅಪ್ಪಗಳ, ನಮ್ಮ ಅಜ್ಜಗಳ, ನಮ್ಮ ಕುಟುಂಬ, ದನ ಕರ ಇವತ್ತ ನಾವು ಆತ್ಮಹತ್ಯೆ ಮಾಡ್ಕೋತು. ಅದ್ರೊಳಗಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ 1,000 ರೂಪಾಯಿ ಕೊಡ್ಬೇಕು. ನರೇಂದ್ರ ಮೋದಿ ಅವರು ಕೂಡ 1,000 ರೂಪಾಯಿ ಕೊಡ್ಬೇಕು. ಇವತ್ತ ರಿಕವರಿ ಒಳಗೆ ನರೇಂದ್ರ ಮೋದಿ ಅವರು ಕೂಡ ಮೋಸ ಮಾಡಿರ್ತಕ್ಕಂಥ ವಿಚಾರ ಐತೆ. 7 ವರ್ಷದಿಂದ ನಮ್ಮದು 8-10 ವರ್ಷದಿಂದ 9.5 ರಿಕವರಿ ಇತ್ತು. ಆ ರಿಕವರಿಯನ್ನ 10-25 ಮಾಡಿ ಅವತ್ತ 500 ರೂಪಾಯಿ 500 ಕಬ್ಬು ಬೆಳೆಗಾರನ ಕೊಂದಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಅದನ್ನ ಹೊಳ್ಳಿ 9.5 ರಿಕವರಿ ತರಬೇಕ. ಅದನ್ನ ಇವತ್ತು ಕೂಡ 7 ದಿನ ಆಯ್ತು ನೀವು ಇಲ್ಲೇ ಕೂತು, ಇಲ್ಲೇ ನಿಂತು, ಇಲ್ಲೇ ನಿದ್ದೆ ಮಾಡಿ, ಇಲ್ಲೇ ಊಟ ಮಾಡಿ, ಇಲ್ಲೇ ತಿಂಡಿ ತಿಂದು 7 ದಿನ ಆಯ್ತು. ಇವತ್ತು ಹೇಗೆ? ಇದೇ ರೀತಿ ಮುಂದುವರೆದ್ರೆ ಮುಂದಿನ ಸ್ವರೂಪ ಹೇಗೆ? ಇವತ್ತು ತಮ್ಮ ಮೀಡಿಯಾ ದೇವರುಗಳಂದ್ರೆ ಎಚ್ಚೆತ್ಕೊಂಡಾರ. ಅವರಿಗೆ ಅಪಮಾನ ನೀವು ಕೇಳತ್ತೀರಿ. ಅವ್ರನ್ನ ಮುಖ್ಯಮಂತ್ರಿ ಅವ್ರು ಏನ್ ಮಾಡತ್ತೀರಿ? ನೀನು ಕೂಡ ವಿಜಯೇಂದ್ರ ಅವರ ಇವತ್ತು ಪಾಪ ಅವರು ಕೂಡ ಅದೇನಾರ ಇರ್ಲಿ ಪಕ್ಷ ಹಿಂದಾಗಡಿಸಿ ಕಬ್ಬು ಬೆಳೆಗಾರ ನೋವು ಅಂತೇಳಿ ತಾವು ಬಂದ ಅವೋ ರಾತ್ರಿ ಆಗಲಿ ನಮ್ಮ ಜೊತೆ ಮಕ್ಕೊಂಡಾರ. ಅದು ನಮಗೆ ಹೆಮ್ಮೆ ಐತೆ. ಅವ್ರದ್ದು ಇವತ್ತು ಹುಟ್ಟಹಬ್ಬ ಐತೆ. ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಕೂಡ ನಾವು ಹೇಳ್ತೀವಿ. ಆದ್ರೂ ಇವತ್ತ ತಾವೆಲ್ಲ ಎಚ್ಚೆತ್ಕೊಳ್ಬೇಕು. ಕಾರ್ಖಾನೆ ಮಾಲೀಕರು ಎಚ್ಚೆತ್ಕೊಳ್ರಿ. ನಾವು ಕಬ್ಬು ಬೆಳಿಲಿಲ್ಲ ಅಂತಂದ್ರೆ ನಮ್ಮನ್ನ ಅಪಮಾನ ಮಾಡಕೈತಿರಪ್ಪ ಅಂತಂದ್ರ ನಿಮ್ಮ ಕಾರ್ಖಾನೆಗಳು ಜಂಗಕ್ಕವು. ಅನುಮಾನ ಇರೋದು ಉಸ್ತುವಾರಿ ಸಚಿವರ ಆ ಗೋಜಿಗೆ ಹೋಗೋದಿಲ್ಲ. ಮೂಡ್ಲಗಿ ಕ್ಷೇತ್ರದ ಶಾಸಕರು ಪತ್ತೇನೇ ಇಲ್ಲ. ಮುಖ್ಯಮಂತ್ರಿಗಳು ರೈತರ ಪರ ನಾನು ಅಂತೇಳಿ ಹೇಳುವಂತ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚಕಾರವೇ ಎತ್ತೋದಿಲ್ಲ. ನಾವು ಯಾರನ್ನ ಕೇಳ್ಬೇಕ್ರಿ? ನಾವು ಬಡ ಜನ ದಿನಂಪೂರ್ತಿ ಕೂಲಿ ನಾಲಿ ಮಾಡಿ ಆ ಬಿಸಿಲಲ್ಲಿ ಒಣಗಿ ನಾವು ಬೆಳೆದ ಕಬ್ಬಿಗೆ ಬೆಲೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಗೆ ಹಿಟ್ಟಿಲ್ರಿ. ಯಾರನ್ನ ಕೇಳ್ಬೇಕ್ರಿ? ನಾವು ಈ ಹೋರಾಟ ಮಾಡೋದು ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲಲ್ರಿ. ಯಾಕ್ರಿ? ಏನ್ ಮಾಡ್ಬೇಕ್ರಿ? ಎಚ್ ಕೆ ಪಾಟೀಲ್ ಬರ್ತಾರಂತಲ್ರಿ ಇವತ್ತು. ಅದು ಬೇಜಾರ್ ಸಂಗತಿ. ಏನಾಗೈತಪ್ಪ ಅಂದ್ರ ನಾವು ಏನು ಮತದಾನ ಹಾಕಿದಿಲ್ಲ, ನಮ್ಮ ಚಪ್ಪಲೆ ಇವತ್ತು ನಾವ ಬಡ್ಕೋಬೇಕಾಗೈತೆ. ಎಲ್ಲದಕ್ಕೂ ರೇಟ್ ಕೇಳ್ಬೇಕಾಗೈತಿ ಇವತ್ತು ಪರಿಸ್ಥಿತಿ. ಯಾಕಂದ್ರೆ ನಾವು ಆ ರೈತರಿಗೆ ಇವ್ರು ಏನಾರು ಚಲೋ ಮಾಡ್ಯಾರ ಅಂತೇಳಿ ಎಲ್ಲ ಶಾಸಕರು ನಮ್ಮ ಭೇಟಿಗೆ ಓಟ್ ಹಾಕಿದ್ದೀವಿ. ಇವ್ರು ಸಾವುಕಾರ ಮಾಡಿದ್ದೀವಿ, ಇವ್ರು ಶ್ರೀಮಂತಿಗೆ ಕೊಟ್ಟಿದ್ದೀವಿ, ಇವ್ರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ನಾವು ಹಾಳಾಗಿದ್ದು ಕರೆ ಶ್ರೀಮಂತರಾಗ್ಯಾರ. ಅದ್ರೊಳಗಿನ ತುಸು ರೊಕ್ಕ ಕೊಡ್ರು ಯಪ್ಪ ಕೊಡ್ರ. ನಾವು ಬೀದಿಗೆ ಬಂದು ಗೊಬ್ಬರ, ಡೀಸೆಲ್, ಪೆಟ್ರೋಲ, ಅಗಣಿಕೆರೆ
60,000 70,000 ಬರೀ 6 ತಿಂಗಳು ನಿಂತತ್ತ 1,30,000 ಆಗೈತಿ. ನಾವು ರೈತರ ಮಕ್ಕಳ ಭಾಳದು, ನಮ್ಗೆ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೆ ಬರೀ 2 ತೊಲೆ. ವೆಲ್ಕಮ್ ಬ್ಯಾಕ್. ಇವತ್ತು ಕಬ್ಬು ಬೆಳೆಗಾರರು ಕೇಳ್ತಿರೋದು ಪ್ರತಿ ಟನ್ಗೆ 3,500 ರೂಪಾಯಿ ಬೆಂಬಲ ಬೆಲೆನ ನಿಗದಿ ಮಾಡಿ ಅಂತೇಳಿ. ಅದರಲ್ಲಿ ಏನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ರೈತರಿಗೆ ಇವತ್ತು ನೋವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಡಿ. ವರ್ಷ ಪೂರ್ತಿ ಬೆವರು ಸುರಿಸಿ ದುಡಿದು ಕೈ ಕೆಸರನ್ನು ಮಾಡಿಕೊಂಡು ಬೆಳೆಯುವಂಥ ಬೆಳೆಗಳಿಗೆ ಸೂಕ್ತ ರೀತಿಯಲ್ಲಿ ಬೆಲೆ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು ಅವರು? ಇವತ್ತು ರೈತರ ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮಾಡಬೇಕು. 11 ಗಂಟೆಗೆ ಹೋಗಿ ಅಂತ ಹೇಳಿದಿರಿ ನಿಮ್ಮ ಸಚಿವರನ್ನು. ಯಾಕೆ ಬೆಳಗಾವಿಯಲ್ಲೇ ಇರುವಂಥ ನಿಮ್ಮ ನಾಯಕರನ್ನ ಇಮಿಡಿಯೇಟ್ ಹೋಗಿ ಮಾತಾಡಿಸಿ ಅಂತ ಹೇಳೋಕ್ಕಾಗಲಿಲ್ವಾ? 7 ದಿನ ಬೇಕಾಯ್ತಾ ನಿಮಗೆ? 7 ದಿನ. ಇವತ್ತು 7ನೇ ದಿನ ಕಾಲಿಟ್ಟಿರೋದು ಕಬ್ಬು ಬೆಳೆಗಾರರ ಪ್ರತಿಭಟನೆ. ಅವ್ರಿಗೆ ನೋವು ಕೊಟ್ಟರೆ ನಿಮ್ಗೇನು ಸಿಗುತ್ತೆ? ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಪ್ರಶ್ನೆನ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ನೋಡಿ, ಇಲ್ಲಿ ರಸ್ತೆಯಲ್ಲಿ ರೋಡಲ್ಲಿ ಅವರು ವರ್ಷ ಪೂರ್ತಿ ದುಡಿದಿರುವಂಥ ಬೆಳೆಗೆ ಬೆಂಬಲ ಬೆಲೆ ಕೊಡಿ ಅಂತೇಳಿ ಬಂದು ರೋಡಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಅಂಗಲಾಚಿ ಕೇಳಬೇಕು, ಪ್ರತಿಭಟನೆ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಗಮನಕ್ಕೆ ಬರೋದಿಲ್ಲ. ವೆಲ್ಕಮ್ ಬ್ಯಾಕ್. ಕಬ್ಬು ಕದನದ ಕಿಚ್ಚು ರಾಜ್ಯದಾದ್ಯಂತ ಹರಡ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ರೈತರ ಹೋರಾಟ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ, ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅಲ್ಲಿನ ಸುವರ್ಣಸೌಧದ ಹತ್ತಿರ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದೀಗ ರೈತರ ಪ್ರತಿಭಟನೆಗೆ ಕಾರವೇ ಸಾಥ್ ಕೊಟ್ಟಿದೆ. ನಾರಾಯಣಗೌಡ ಬಣ ಸಾಥ್ ಕೊಟ್ಟಿದೆ. ರೈತರ ಬೆವರಿಗೆ ನ್ಯಾಯ ಕೊಡಿಸೋಣ ಅಂತ ಕಾರವೇ ಈ ಹೋರಾಟದಲ್ಲಿ ರೈತರ ಜೊತೆಗೆ ನಿಲ್ತಾ ಇದೆ. ಕಾರವೇ ನಾರಾಯಣಗೌಡ ಬಣ ರೈತರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 10 ಗಂಟೆಗೆ ಪುಣೆ ಬೆಂಗಳೂರು ಹೆದ್ದಾರಿ ತಡೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯ ಸುವರ್ಣಸೌಧದ ಎದುರು ರೈತರ ಹೋರಾಟ ಇನ್ನಷ್ಟು ಉಗ್ರಗೊಳ್ತಾ ಇದೆ. ರೈತರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಾರವೇ ಸಾಥ್ ಕೊಟ್ಟಿದೆ. ಪ್ರತಿ ಟನ್ಗೆ 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದೆ. ಸ್ಥಳದಿಂದ ಇಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆಯಲ್ಲ ಸುವರ್ಣಸೌಧದ ಎದುರು, ಅಲ್ಲಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಯಾವ ರೀತಿಯಲ್ಲಿ ಪ್ರತಿಭಟನೆ ಸಾಗಿದೆ ಇವತ್ತು? ಇನ್ನೂ ಕೂಡ ಸಚಿವರುಗಳು ಬಂದಿಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಸಚಿವರುಗಳಿಗೆ ಹೇಳಿದ್ದೀನಿ ಅಂತ, ಇನ್ನೂ ಅವ್ರಿಗೆ ಪಾಪ ನಿದ್ದೆ ಮುಗಿಸಿ ಇಲ್ಲಿ ಈ ಹೋರಾಟದ ರೈತರ ಗೋಳು ಕೇಳೋದಕ್ಕೆ ಇನ್ನೂ ಸಮಯ ಆಗಿಲ್ಲ ಅಂತ ಕಾಣುತ್ತೆ. ರೈತರ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೆದಿದೆ? ಕಾರವೇ ಕೂಡ ಬೆಂಬಲ ಕೊಡ್ತಾ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಕಬ್ಬು ಬೆಳೆಗಾರರ ಹೋರಾಟ ಏನಿದೆ ಇದು ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಆದರೆ ಈವರೆಗೂ ಕೂಡ ಯಾವ ಸರ್ಕಾರಗಳು ಸ್ಪಂದನೆ ಮಾಡ್ತಾ ಇಲ್ಲ. ಆದರೆ ಇವತ್ತು ಅಂದರೆ ರೈತರ ಹೋರಾಟದ ಕಿಚ್ಚಿಗೆ ಮಣಿದಿರುವಂತಹ ಸರ್ಕಾರ ಸಚಿವರನ್ನು ಕಳಿಸುತ್ತೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂಥದ್ದು. ಇವತ್ತು 2 ಗಂಟೆಗೆ ಏನು ಕಾನೂನು ಸಚಿವರಾಗಿರುವಂಥ HK ಪಾಟೀಲ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅಂದರೆ ಗುರ್ಲಾಪುರದಲ್ಲಿ ನಡೀತಿರುವಂಥ ಬೃಹತ್ ಹೋರಾಟಕ್ಕೆ ಇಲ್ಲಿ ಬಂದು ಅವರ ಮನವೊಲಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ 3,500 ರೂಪಾಯಿಯನ್ನು ಕಬ್ಬಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಆದರೆ ಈಗ 3,004 ರೂಪಾಯಿ ಕೊಟ್ಟರು ನಾವು ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೇವೆ. ಆದರೆ ಸರ್ಕಾರ ನಮಗೆ ಸ್ಪಂದಿಸುವ ಕೆಲಸವನ್ನು ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಜೊತೆಗೆ ವಿಜಯಪುರದಲ್ಲಿ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡಿಕೊಂಡು ರೈತರು ಬರ್ತಿದ್ದಾರೆ. ಆದರೆ ಸರ್ಕಾರ ಯಾಕೋ ಒಂದು ಕಡೆ ಇಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತಳಿತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹೀಗಾಗಿ ಇವತ್ತು ಕೂಡ ಬೃಹತ್ ಹೋರಾಟಕ್ಕೆ ಈಗ ಮುಂದಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಗುರ್ಲಾಪುರದಲ್ಲಿ ಗಮನಿಸಬಹುದು, ಸಾಕಷ್ಟು ರೈತರು ಕೂಡ ಇಲ್ಲಿ ಈ ಒಂದು ಹೋರಾಟಕ್ಕೆ ಈಗ ಬರ್ತಾ ಇರುವಂಥದ್ದು. ಇವತ್ತು ಲಕ್ಷ ಸಂಖ್ಯೆಯಲ್ಲಿ ರೈತರು ಸೇರ್ತಾರೆ. ಮತ್ತು ರೈತರ ಹೋರಾಟಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಕೂಡ ಈಗ ಸಾಥ್ ನೀಡಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿ ಏನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಕೂಡ ಈಗ ಮಾಡುತ್ತೆ. 12 ಅಥವಾ 10 ಗಂಟೆಗೆ ಪ್ರತಿಭಟನೆ ಮಾಡುವ
ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕೆಂದರೆ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ರೈತರು ಹೋರಾಟವನ್ನು ಮಾಡ್ತಿದ್ರು ಕೂಡ ಇಲ್ಲಿರುವಂಥ ಸ್ಥಳೀಯ ಶಾಸಕರಿರ್ಬೋದು ಅಥವಾ ಸಚಿವರು ಈವರೆಗೂ ಸ್ಪಂದನೆ ಮಾಡ್ತಾ ಇಲ್ಲ, ರೈತರ ಗೋಳನ್ನು ಕೇಳ್ತಾ ಇಲ್ಲ. ಈಗ ಸದ್ಯ ನಮ್ಮ ಜೊತೆಗೆ ರೈತರು ಕೂಡ ಇರುವಂಥದ್ದು, ಅವರನ್ನು ಮಾತಾಡ್ತೀನಿ. ಸರ್, ಏನು ಒತ್ತಾಯ ಮಾಡ್ತೀರಿ? ಏನಿಲ್ಲ ಸರ್, ಈಗ ಸುಮಾರು 7 ದಿವಸದಿಂದ ನಾವು ನಿರಂತರ ಹೋರಾಟ ಮಾಡ್ಕೊತ ಬಂದರೂ ಸಹಿತ ಇವತ್ತು ರಾಜ್ಯದ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತೈತಿ. ಯಾಕಪ್ಪ ಅಂತಂದ್ರೆ ನಾವು ಅವ್ರನ್ನ ಕೇಳಕ್ಕೆ ಏನು ಭಾಳ ಸಾಧನೆ ಮಾಡುವಂಥ ರೇಟ್ ಏನು ಕೇಳಿಲ್ಲ ನಾವು. ಯಾಕಂತಂದ್ರೆ ಪಕ್ಕದ ಮಹಾರಾಷ್ಟ್ರದ 10 ಕಿಲೋಮೀಟ್ರ್ ಅಂತರದಾಗ ಇವತ್ತು ಕರ್ನಾಟಕದ ಕಬ್ಬಿಗೆ ಅವರ 3500, 600, 3450, 3400 ರೂಪಾಯಿ ಕೊಟ್ಟು ಇಲ್ಲಿ ಕಬ್ಬು ಹೋಯ್ತೀವಿ. 100 ಕಿಲೋಮೀಟ್ರ್ ಅಂತರದಾಗ ಫ್ಯಾಕ್ಟ್ರಿ ಅವ್ರು ಬರೋ ಟೈಮ್ದಾಗ ಇವ್ರು ಸುಮಾರು 20 ಕಿಲೋಮೀಟ್ರ್ ಅಂತರದಾಗ ಇರುವಂಥ ಫ್ಯಾಕ್ಟ್ರಿಗಳು ಇವತ್ತು ನಾವು 3500 ರೂಪಾಯಿ ರೇಟ್ ಕೇಳತ್ತಿದ್ದೀವಿ. ಅದನ್ನು ಇದು ಒಳ್ಳೆ ರೇಟ್ ಐತೆ ಅನ್ನುವಂಥದ್ದು ತಿಳ್ಕೊಂಡು ಕೆರಿಂದ ಅವರು 3500 ಕೊಟ್ಟರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೂ ಇವತ್ತು ಅವರ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಲಾಬಿಗೆ ಮನದ ಕೆರಿಂದ ಇವತ್ತು ಫ್ಯಾಕ್ಟ್ರಿ ಮಾಲಕರ ಲಾಬಿಗೆ ಮನದ ಸರ್ಕಾರ ಸಹಿತ ಕಣ್ಣು ಮುಚ್ಕೋತತಿ. ಆ ಕಣ್ಣು ತೆರೆಸುವಂಥ ಕೆಲಸ ನೀವು ಇವತ್ತು ಮೀಡಿಯಾದವ್ರು ಮಾಡ್ಯಾರ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 26 ಜೊತೆಗೆ ಈ ಬಾಗಲಕೋಟೆ ಇರ್ಬೋದು, ವಿಜಯಪುರ ಇರ್ಬೋದು ಅಥವಾ ಬೆಳಗಾವಿಯಲ್ಲಿ ಸುಮಾರು 48ಕ್ಕೂ ಅಧಿಕ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಬಹುತೇಕ ಶಾಸಕರು ಮಂತ್ರಿಗಳು ಇದ್ದಾರೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಈ ಸಕ್ಕರೆ ಲಾಬಿಗೆ ಏನಾದರೂ ಮಣಿತಿದೆಯಾ? ಆ ಸರ್ಕಾರಕ್ಕೆ ಆಗಲಿ, ಆ ಮಾಲೀಕರಿಗೆ ಅಥವಾ ಸ್ಥಳೀಯ ಸಚಿವರಿಗೆ, ಮಂತ್ರಿಗಳಿಗೆ ಏನು ಸಂದೇಶ ಕೊಡ್ತೀರಿ? ಏನಿಲ್ಲ, ಇನ್ನೊಂದು 4-5 ದಿನ ನೀವು ಏನರ ಮುಂದೆ ಜಗ್ಗಿದ್ರೆ ನಿಮ್ಮ ಏನು ಸರ್ಕಾರಿ ಆಸ್ತಿಗಳದಲ್ಲ ಎಲ್ಲ ರೈತರು ಕಬ್ಜಾ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ತಾನೆ. ತಹಶೀಲ್ದಾರ್ ಆಫೀಸ್ ಇರ್ಬೋದು, ಬಸ್ ಡಿಪೋಗಳಿರ್ಬೋದು, ರೈಲ್ವೆ ಇರ್ಬೋದು, NH4 ಇರ್ಬೋದು. ನಮ್ಮ ರಾಜ್ಯಾಧ್ಯಕ್ಷರು ಏನು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ 7ನೇ ತಾರೀಕು ಅಂತೇಳಿ ಎಲ್ಲ ಕಬ್ಜಾ ತೊಗೊಂಡ್ಬಿಡೋದು ರೈತರು ತಯಾರಾಗ್ಯಾರ. ನಾವೇನು ಮಾಡಿದ್ವು, ಚಳವಳಿ ಅಟ್ಟ ಮಾಡೋದು ಅಂತ ಹೇಳಿದೀವಿ. ಅಲ್ಲೇ ರೈತರು ಮಾತಾಡತ್ತಾರೆ. ಏನು ಮಾತಾಡತ್ತಾರೆ ಅಂದ್ರೆ, ಏನು ನಿಮ್ಗೆ ಆದಾಯ ಹೋಗತ್ಲ, ನಮ್ಮಿಂದ ತೆರಿಗೆ ಸಪ್ರೇಟ್ರ್ ಆಫೀಸ್ ಇಟ್ಕೊಂಡು ಎಲ್ಲ ಕೀಲಿ ಜಡದು ನಾವು ಲಾಕ್ ಮಾಡ್ಕೊಂಡು ಬಿಡ್ತೀವಿ. ಕರ್ನಾಟಕದ ಮುಖ್ಯಮಂತ್ರಿ ಅದನ್ನು ಹೆದರ್ಸಕ್ಕೆ ತಯಾರಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಹೋರಾಟಕ್ಕೆ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಬೆಂಬಲ ಕೊಡ್ತಿದ್ದಾರೆ. ಇವತ್ತು ಕೂಡ ಅಥಣಿ ಇರ್ಬೋದು, ಬೆಳಗಾವಿ ಇರ್ಬೋದು ಅಥವಾ ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಏನು ಹೇಳ್ತೀರಿ ಸರ್, ಇವತ್ತಿಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಮತ್ತು ನಿಮಗೆ ಕರವೇ ಕೂಡ ಸಾಥ್ ಕೊಟ್ಟಿರ್ಬೋದು? ಈಗಾಗಲೇ ರಾಜ್ಯವ್ಯಾಪಿ ಚಳವಳಿ ಪ್ರಾರಂಭ ಆಗೈತಿ. ಯಾಕಂದ್ರೆ ಇಲ್ಲಿ 7ನೇ ದಿನಕ್ಕೆ ಕಾಲಿಟ್ಟಿದೆ ಏನು ಗುರ್ಲಾಪುರದ ಐತಿ. ಈ ಚಳವಳಿ ಇಡೀ ರಾಜ್ಯವ್ಯಾಪಿ ಹಬ್ಬೈತಿ. ಈಗಾಗಲೇ ಇದಕ್ಕೆ ಎಲ್ಲ ಪರ, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು, ವಿಶೇಷವಾಗಿ ನಮ್ಮ ವಕೀಲರು, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ, ರಾಜ್ಯದಲ್ಲಿರ್ತಕ್ಕಂಥ ವಕೀಲರು ಇವತ್ತು ಎಲ್ಲ ರೀತಿಗೆ ರೆಡಿಗ್ಯಾರ. ಅವರು ಕೂಡ ನಾಳೆ ಇಡೀ ರಾಜ್ಯದ ಆದ್ರೆ ಬೈಕೋಟ್ ರೆಡಿ ಮಾಡಿ ಆಗುವತ್ತಕ್ಕೆ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಬರ್ತು. ರೈತರಿಗೆ ಕೊಲ್ಲಕ್ಕೆ ಹೋಗ್ಬೇಡ್ರಿ, ಕಬ್ಬು ಬೆಳೆಗಾರನ ಕೊಲ್ಲಬೇಡ್ರಪ್ಪ. ಅವ್ರದ್ದೇನು 3500 ರೂಪಾಯಿ ಬೇಡಿಕೆ ಇತ್ತು, ಈಗ 3200ಕ್ಕೆ ಬಂದಿರಿ. ನಾವು 400ಕ್ಕೆ ಬಂದು ಇನ್ನು 200 ಕೊಟ್ಟು ಕಾರ್ಖಾನೆಯವ್ರು ಬಗೆಹರಿಸ್ರಿ. ಸರ್ಕಾರ 1 ಟನ್ ಕಬ್ಬಿಗೆ 1000 ಕೊಡ್ರಿ, ನರೇಂದ್ರ ಮೋದಿ 1000 ಕೊಡ್ರಿ, 10.25 9 ಪಾಯಿಂಟ್ ಮಾಡಿರಿ ಅಂಥೇಳಿ ತಾವೇನಾರು ಇದಕ್ಕೆ ಮರ್ಯಾದೆಯನ್ನು ಕೊಡಲಿಲ್ಲ ಅಂದ್ರೆ 50 ಲಕ್ಷ ಜನ 7ನೇ ತಾರೀಕು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಲಿಕ್ಕೆ ಸ್ವಯಂ ಸೇವಕವಾಗಿ ಈಗಾಗಲೇ ರೆಡಿಯಾಗ್ಯಾರು. ಇವತ್ತು ಕೂಡ ಗುಡ್ಲಾಪುರಕ್ಕೆ 3-4 ಲಕ್ಷ ರೈತರು ಕೂಡುವಂಥ ನಿರೀಕ್ಷೆ ಕೂಡ ಇದೆ. ಸರ್, ಈಗ ದೇಶಕ್ಕೆ ಅನ್ನ ಕೊಡೋ ರೈತ ಅಂತಾರೆ. ಈಗ ರೈತರೆಲ್ಲ ಬೀದಿಗಿದ್ದಾರೆ. ಏನು ಹೇಳ್ತೀರಿ ಸರ್ಕಾರಕ್ಕೆ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರು 78 ವರ್ಷ ಆಯಿತು. ಈ ರೈತ ಇನ್ನೂ ಬೀದಿಲ್ಲ ಅದಾನ. ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸಿದ್ಧಲಿಂಗ ಹೇಳ್ದಂಗೆ ಯಾರಿಗೆ ಬಂತು, ಯಾತಕ್ಕೆ ಬಂತು, 47 ಸ್ವಾತಂತ್ರ್ಯ ಇದೆ. ನಮ್ಮ ರೈತರು ಇವತ್ತು ಇಲ್ಲಿ ಚಳಿ ಮಳಿ ಅಲ್ಲ, ಹೊಲದಲ್ಲಿ ಸಹಿತ ಹಾವು, ಚೇಳು, ಹರಿಸರ್ಪ, ಅರಣ್ಯದಿಂದ ಬಂದ ಕಾಡು ಪ್ರಾಣಿಗಳು ಇವತ್ತು ಜೀವ ತೆತ್ತಾರ. ಆದರೂ ಸರ್ಕಾರ ರೈತರಿಗೆ ಕೊಡುವಂಥ ಯೋಗ್ಯವಾದ ದರ ನ್ಯಾಯಯುತ ಕೊಡ್ತಾ ಇಲ್ಲ. ಆದ್ರೆ ಇವರೇ ಮಂತ್ರಿಗಳು ನಾವು ಹೈಯೆಸ್ಟ್ ಟ್ಯಾಕ್ಸ್ ಭಾರತ ದೇಶದಲ್ಲಿ ರೈತ ಇವತ್ತು ಟ್ಯಾಕ್ಟರ್ದಲ್ಲಿ ಕಂಡಿರೋಂಗಾಗಿದೆ. ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾನೋ. ಈ ನಮ್ಮ ಟ್ಯಾಕ್ಸ್ಲಿಂತ ಮಂತ್ರಿಗಳು ಹಿಂದೆ 2-3 ಕಾರು, ಮುಂದೆ ಹಿಂದೆ 2-3 ಕಾರು ಅವ್ರು ನಡ್ರಾಕ ಎಲ್ಲ ಅವ್ರ ಹೆಂಡ್ರಿಗೂ ಅವ್ರಿಗೆ ಮಕ್ಕಳಿಗೆ ಸಹಿತ ಸರ್ಕಾರಿ ವಾಹನದಾಗ ಹೋಯ್ತಾರೆ. ನಂತರ ಅವ್ರಿಗೆ TA DA ಒಬ್ಬ ಮೊಬೈಲ್ ಕರೆನ್ಸಿ ಸಹಿತ ಫ್ರೀ ಇದೆ
ಸರ್, ಮೊಬೈಲ್ ಕರೆಂಟ್ ಸಹಿತ ಅವ್ರಿಗೆ ಇದ್ದ. ಯಾವುದೇ ಚರ್ಚೆ ಆಗೋಂಗಿಲ್ಲ, ವಿಧಾನಸೌಧ ಇರ್ಬೋದು, ಲೋಕಸಭಾ ಇರ್ಬೋದು, ಅವರು ಯಾವುದೇ ಚರ್ಚೆ ಇಲ್ಲ, ತಮಗೆ ಬರ್ತಕ್ಕಂಥ ಎಲ್ಲವನ್ನು ಯಾರಿಗೂ ಕೇಳದೆ ಹೇಳ್ಕೊಡ್ತಾರೆ. ಆ ರೈತ ಇವತ್ತು ಬೀದಿಯಲ್ಲಿ ಬಿದ್ದು ಸಾಯಕತ್ತಾನ. ಪ್ರಜ್ಞಾವಂತ ಪ್ರಧಾನಮಂತ್ರಿ ಮೋದಿ ಅವರು ಸುಮಾರು ಒಂದು ತಿಂಗಳಲ್ಲಿ 10-20 ದೇಶ ಅಡ್ಡಾಡ್ತೀರಿ ನೀವು, ರೈತರಿಗೆ ಸಾಯಕತ್ತಾನ. ಹಿಂಗಾಗಿ ದೆಹಲಿ ಒಳಗೆ ಹೋರಾಟ ಆಯಿತು, ಅಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವತ್ತು ನಮ್ಮ ಚನ್ನಪ್ಪ ಪೂಜಾರಿಯ ನೇತೃತ್ವದಲ್ಲಿ ಇಡೀ ಬೆಳಗಾವಿ ಜಿಲ್ಲಾ, ಇಡೀ ಕರ್ನಾಟಕ ಅಂತ ತರ್ತಾರೆ. ಇವಾಗಾದ್ರೂ ನೀವು ಪಾಪ ಪ್ರಜ್ಞೆ ಕಾಡಿಸಿ ಬೀದಿ ಬಂದಂಥ ರೈತರಿಗೆ ಉಳಿಸ್ಕೊಳ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ನಾವು ಘಂಟಾಘೋಷವಾಗಿ ಕೇಳ್ತೇವೆ. ಅಜರ ಈಗ 4-5-6 ದಿನ ಆಯ್ತು ನೀವು ಪ್ರತಿಭಟನೆ ಮಾಡಕತ್ತಿ. ಸಾಹೇಬ್ರು ಹೇಳಿದರು ರೈತರು ಬೀದಿಯಾಗ ಏನು ಕಬ್ಬು ಮಾಲೀಕರ ಅರಮನೆಯಾಗ ಅಂಥೇಳಿ, ಏನು ಹೇಳ್ತೀರಿ ಸರ? ಇವತ್ತು ಪರಿಸ್ಥಿತಿ ಏನಾಗೈತಿ ಗೊತ್ತೈತೇನ್ರಿ? ಇವತ್ತು ನಾವು ರೈತರು ಬೀದಿಯಾಗಲಿ ಚಳಿಯಾಗಲಿ ಹೋಗ್ತೀವಿ, ನಮ್ಮ ಶರೀರ ಗಟ್ಟಿ ಐತಿ. ಅವ್ರ ಹೆಂಡ್ರ ಮಕ್ಕಳು ನೋಡ್ರಿ ಅನ್ನ ತಿನ್ನಕ್ಕೆ ಬರೋದಿಲ್ಲ, ಅವ್ರಿಗೇನು BP ಶುಗರು ಹಾರ್ಟ್ ಪೇಷಂಟ್ ಆಕೈತಿ. ಆ ದೇವ್ರು ಅವ್ರು ನೋಡ್ತಿರ್ತಾನೆ. ಇವತ್ತು ನಾವು ಬಿಸಿಲಾಗ ಕುಂತ ನಾವು ರೈತರು ಏನು ಮರಗೂಡಾಕ ಹತ್ತೇವಲ್ರಿ, ಆ ಶಾಪ ಅವ್ರಿಗೆ ತಡ್ತೈತಿ. ಯಾಕಂದ್ರೆ ಇವತ್ತು ನಾವು ರೈತರು ಒಂದು ದಿನ ತರಕಾರಿ, ಹಾಲು, ಹೈನ ಏನು ನಾವು ಸಿಟಿಗಾಗಲಿ ನಾವು ಒಯ್ಲಿಲ್ಲ ಅಂದ್ರೆ ಅವ್ರೇನು ಫ್ಯಾಕ್ಟ್ರಿಗಳು ತಯಾರಾಗೋದಿಲ್ಲ. ಇವತ್ತು ನಾವು ಹೋದಲ್ಲಿ ತಯಾರಾಕೈತಿ. ನಾವೊಂದು ಇವತ್ತು ಫ್ಯಾಕ್ಟ್ರಿಯವ್ರಿಗೆ ಒಂದು ಕ್ವಶನ್ ಹಾಕ್ತೇನೆ ಸರ್. ಇವತ್ತು ಕಬ್ಬಿನ ರೇಟ್ ಅವ್ರು ನಿಗದಿ ಮಾಡ್ತಾರಲ್ಲ, ಅವ್ರು ಮಾಡಲಿ, ನಾ ಸಕ್ರೆ ರೇಟ್ ನಾನು ನಿಗದಿ ಮಾಡ್ತೀನಿ. ಕೊಡ್ತಾರ ಇವ್ರ ಅಪ್ಪಿಗೂ ಕೊಡೋದಿಲ್ಲ. ಇವತ್ತೇನಾಗತ್ತೆ ಅಂದರೆ ಸಕ್ರೆ ಸಚಿವ ಇವತ್ತು ಒಂದು ಹೇಳಿಕೆ ಕೊಟ್ಟಾನ. ಏನಂತಂದ್ರೆ ಅವ್ರು ಕಾರ್ಮಿಕರು ಅದಾರೋ, ಅವ್ರ ಭತ್ತೆ ಜಾಸ್ತಿ ಹೋಗೈತಿ, ಲುಕ್ಷಾನ ಆಗತ್ತೆ ಅಂತ ಕೇಳ್ತಾನೆ. ಇವು ಕಣ್ಣು ಮುಚ್ಕೊಂಡಾನ, ಕಿವುಡಾಗ್ಯಾನ. ಇವತ್ತು ಇದ್ದಂಥ ಗೊಬ್ಬರ ರೇಟ್ ಏನಾಗೈತ್ರಿ? ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೊಂಟಾರ ಸಚಿವರು. ಯಾಕೆ ಕೇಳ್ಕೊಂಡು ಹೊಂಟಾರಂದ್ರೆ ಅವ್ರಿಗೆಲ್ಲ ಹಿಂದಿಲಿಂದ ಬಂದಿರ್ತೈತ್ರಿ ಅವ್ರಿಗೆ ಬಾಬತ್ತು. ಇವತ್ತು ನಾ ಕೇಳ್ತೇನೆ, ಇವತ್ತು ಸಕ್ರೆ ಸಚಿವರಿಗೆ ಇವತ್ತು ಫ್ಯಾಕ್ಟ್ರಿ ಪರವಾಗಿ ಮಾತಾಡ್ತಾರೆ ಅವರು. ಇವತ್ತು ಫ್ಯಾಕ್ಟ್ರಿ ಒಬ್ಬನದಾನ. ಇವತ್ತು ನಮ್ಮ ರೈತರು ಎಷ್ಟು ಮಂದಿ ಏನೇನು ಅರ್ಥ ಮಾಡ್ಕೋಬೇಕು ಅವರು ಪಾಟೀಲ್ರು. ಲಕ್ಷ ಜನ ಬರಾತ್ರಿ, ಒಬ್ಬರು ಬರಾತಿಲ್ಲ. ಸ್ಥಳೀಯ MLA ಬರಾತಿಲ್ಲ, ಇಲ್ಲಿ ಉಸ್ತುವಾರಿ ಸಚಿವರು ಬರಾತಿಲ್ಲ. ಬಹುತೇಕ ಎಲ್ಲರೂ ದೊಡ್ಡ ಮಾಲೀಕರೇ ಇದ್ದಾರೆ, ದೊಡ್ಡ ಸಾಹುಕಾರ ಇದ್ದಾರೆ. ಅವ್ರು ಯಾಕೆ ಬರ್ತಾಯಿಲ್ಲ ಅಂದ್ರೆ ಅವ್ರ ತಪ್ಪೈತೆ ಅವ್ರದ್ದು. ಇಲ್ಲಿ ಬಂದ್ರೆ ಚಿಮಾರಿ ಹಾಕ್ತಾರೆ ಅಂತೇಳಿ ಕದ್ದು ಮುಚ್ಚಿ ಏನಿಲ್ಲ, DC-ನ AC-ನ ಅಂಜಾಕತ್ತಾರ ಅನ್ನೋದು ಅವ್ರ ಮನಸ್ಸಿನಾಗ ಒಳಗೆ ಹೊಕ್ಕೈತಿ. ಕಳ್ಳ ಏನಿರ್ತಾನೆ ಅಂದ ಅವ್ನ ಭಯ ಇರ್ತೈತಿ. ಏನು ಎಚ್ಚರಿಕೆ ಕೊಡ್ತೀರಿ ಸರ್ಕಾರಕ್ಕೆ? ಏನು ನಾವು 7 ದಿವಸ ಹೋರಾಟ ಮಾಡ್ತಿದ್ದೀವಿ. 7 ದಿನದ ಇವತ್ತು 7ನೇ ದಿನ ಕಾಲಿಟ್ಟಾಗ ಈಗಲಾದರೂ ಕೂಡ ಸರ್ಕಾರ ಯಾರೋ ಒಬ್ಬರನ್ನ ಪ್ರತಿನಿಧಿಯಾಗಿ ಕಳ್ಸತ್ತಾರ ಅಂತ. ಸಿದ್ದರಾಮಯ್ಯನವರು ಈಗ ನಿನ್ನೊಂದು ನಿಮ್ಮ ವಾಹಿನಿ ಮುಖಾಂತರ ನೋಡಿದ್ವಿ ನಾವು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೀನಿ, MB ಪಾಟೀಲ್ಗೆ ಹೇಳೀನಿ, ಉಸ್ತುವಾರಿ ಮಂತ್ರಿ ಅವ್ರಿಗೆ ಹೇಳೀನಿ ಅಂತೇಳಿ ನಾವು ಹೇಳಕ್ಕಿರ್ತೀವಿ. CM ಅವ್ರಿಗೆ, ನಿಮಗೆ ಏನಾರು ಒಂದು ಸ್ವಲ್ಪ ಕಿಂಚತ್ತ ರೈತರ ಬದಲು ಕಾಳಜಿ ಇತ್ತಂದ್ರೆ, ರೈತರ ಬದಲು ಅನ್ಕೊಂಪ್ ಇತ್ತಂದ್ರೆ ನೀವು ಅಲ್ಲೇ ಮಾನ್ಯ ಸಚಿವ್ರನ್ನ ಕರ್ಕೊಂಡು ರೈತರು ಬೀದಿಗಿಳಿದಾರೋ, ಹೋರಾಟ ಮಾಡತ್ತಾರೋ, ನಾವು ಏನಾರು ಮಾಡಿ ಸಚಿವರು ಸಂಪುಟದಲ್ಲಿ ವಿಚಾರ ಮಾಡಿ ಸರ್ಕಾರದಿಂದ ನಾವು ಇಟ್ಟು ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ನಾವು ಕಾರ್ಖಾನೆಗೆ ನಮ್ಗೆ ಫೈಟ್ ಚಾಲು. ಏನು ಎಚ್ಚರಿಕೆ ಕೊಡ್ತೀರಿ ಸರ್ಕಾರಕ್ಕೆ? ಏನು ಎಚ್ಚರಿಕೆ ಅಂತಂದರೆ, ಅಕಸ್ಮಾತ್ ನಮ್ಮ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜಾರಿ ಅವ್ರು ಹೇಳ್ದಂಗೆ 7ನೇ ತಾರೀಕು ಗಡುವು ಐತಿ. 7ನೇ ತಾರೀಕು ಒಳಗೆ ಗಡುವತಿ. ಅಲ್ಲಿವರೆಗೆ ಏನಾರು ಒಂದು ಇತ್ಯರ್ಥ ಆಗ್ಲಿಕ್ಕಂದ್ರೆ ಇದು ಸರ್ಕಾರದಿಂದ ಆಗಬೇಕು, ಕಾರ್ಖಾನೆಯಿಂದ ಆಗಬೇಕು. NH4 ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲ ಬಂದಕ್ಕವು, ಲಕ್ಷಾಂತರ ಜನ ಸೇರ್ತೈತಿ. ಈ ಸರ್ಕಾರ ಒಂದು ಸ್ವಲ್ಪ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಪಂಜಾಬ್ ಮಾದರಿಯಲ್ಲಿ, ಹರಿಯಾಣ ಮಾದರಿಯಲ್ಲಿ ರೈತರು ಲಕ್ಷ ಜನ ಬೀದಿಗಿಳಿಬೇಕತಿ, ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಬೇಕತಿ. ನಿಮ್ಮ ಮನೆಗಳು ಕೂಡ ಜನಪ್ರತಿನಿಧಿಗಳ ಮನೆಗಳಿಗೆ ಕೂಡ ಬರಬೇಕಾಕತಿ. ಎದಿ ಮೇಲೆ ಹಂಗೆ ಹಿಡಿದ ಕಿಸಿಂದ ಕೊರಳು ಪಟ್ಟಿ ಹಿಡಿದು ನಾವು ಕಬ್ಬಿನ ಬೆಲೆ ಘೋಷಣೆ ಮಾಡ್ಕೋಬೇಕಾಕತಿ. ಈ ಎಚ್ಚರಿಕೆಯನ್ನು ಹೇಳತ್ತಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕಣ್ಣು ತೆಗಿರಿ. ಇಲ್ಲಿವರೆಗೆ ಕಣ್ಣು ಮುಚ್ಕೊಂಡು ಕೂತಿದ್ರಿ. ಲಕ್ಷ ಜನ ಸೇರತ್ತಾರೋ, ಲಕ್ಷ ಜನ ಸೇರತ್ತಾರ, 10 ಲಕ್ಷ ಜನ ಸೇರ್ತಾರೋ. ಇನ್ನು ಮುಂದೆ ಸರ್, ಈಗ ಬೆಳಗಾವಿ, ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಹೋರಾಟ ವಿಕೋಪಕ್ಕೆ ಹೋಗಿದೆ. ಆದರೂ ಎಲ್ಲಿಯೂ ಕೂಡ ಸ್ಪಂದನೆ ಸಿಗುವ ಕೆಲಸ ಆಗ್ತಾ ಇಲ್ಲಲ್ಲ. ಏನು ನಿಮ್ಮ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಈ ಸರ್ಕಾರ ಜನಪರ, ರೈತರ ಪರ, ಕೈ ದುಡಿ ಕೈಗಳ ಪರ ಇದ್ದರೆ, ಕಿವಿ ಇದ್ರೆ, ಕಣ್ಣಿದ್ರೆ ಸರ್ಕಾರಕ್ಕಿದ್ರೆ ನಮ್ಮ ಪರ ಮಾತಾಡ್ತಿದ್ರು, ನಮಗೆ ಸ್ಪಂದನೆ ಮಾಡ್ತಾರೆ. ಇವು ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಗುಡ್ಡಾಗ್ಯವು. ಅದು ರೈತ ಚಳವಳಿ ಎಚ್ಚರಿಕೆ ಮಾಡತೈತಿ. ಎಚ್ಚರಿಕೆ ಮಾಡೇ ಮಾಡ್ತೈತಿ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವ್ರನ್ನ ಕಳಿಸ್ತಾನು ಇವ್ರನ್ನ ಕಳಿಸ್ತಂತ, ಇವ್ರನ್ನ ಕಳಿಸೋದು ಬೇಡ ನಮಗೆ. ಎದಕ್ಕೆ ನೀ ಕಳಿಸೋದು ಬೇಡ ಪುಣ್ಯಾತ್ಮ. ನಮ್ಮ ಬೆಳೆದಂಥ ಬೆಳೆಗೆ ನಾವೇನೇನು ದೊಡ್ಡ ಇದನ್ನು ಕೇಳಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3600-700 ಕೇಳ್ತಾರೆ, ಆ ಥರ ಕೇಳಿಲ್ಲ. ನಾವು 3500 ರೂಪಾಯಿ ಕೇಳಿದಿಲ್ಲ. ಇವತ್ತೇ ವಿಧಾನಸೌಧದಾಗ ಹೋಗಿ ಫ್ಯಾಕ್ಟ್ರಿ ಮಾಲೀಕರೇ 3500 ರೂಪಾಯಿ ಕೊಡಿದ್ರಕ್ಕೆ ನಿಮ್ಮ ಲೈಸೆನ್ಸ್ ರದ್ದು ಮಾಡ್ತೀನಿ ಅಂತೇಳಿ ಖಡಾಖಂಡಿತವಾಗಿ ನೀ ಏನಾರ ತಾಕತ್ತದ ಮುಖ್ಯಮಂತ್ರಿ ಆಗಿದ್ರೆ ಹೇಳೋದನ್ನು.
ಯಾಕಂತ ಹೇಳ್ತಾರಲ್ಲ, ನಾ ರೈತ ಪರ ಇರುವಂಥ ಮಂತ್ರಿ ಅಂತ ಹೇಳ್ತಾರ ಸಿದ್ದರಾಮಯ್ಯನವರು. ಅವೆಲ್ಲ ರೈತ ಪರ ಇರ್ತಾನೆ ರೀ. ಯಾವಾಗಿದ್ದೇಳ್ರಿ, ರೈತ ಸಂಘದಾಗಿದ್ದಾಗ ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದಾಗ ಆ ಕೆಲಸ ಮಾಡ್ತಿದ್ದ. ಈಗ ಏನಾಗೈತಿ, ಅಧಿಕಾರ ಆಗೈತಿ, ಹಣ ಆಗೈತಿ, ದುಡ್ಡು ಆಗೈತಿ. ಅವ ಮುಡಾದ ಸಲುವಾಗಿ ಅವ್ನು ವಿಚಾರಣೆ ಮಾಡ್ತಾನೋ, ನಾ ಇದ್ರಾಗ DKC ನಾ ಎದ್ರಾಗ ತಪ್ಪಿಸ್ಕೊಳ್ತಾವ ಅಂತಾನು. ಅವ್ರು ಕುರ್ಚಕ್ಕೆ ಅದನ್ನ ಕೈ ಮಾಡ್ತಾರೆ. ಈಗೇನು ರೈತರ ಪರ ಇಲ್ಲವ. ಈಗ ಬೆಳಗಾವಿದಾಗ ಒಂದು ಸರ್ಕಾರ ಕೆಡುವಂಥವ್ರು, ಒಂದು ಸರ್ಕಾರ ರಚನೆ ಮಾಡೋಂಥ ದೊಡ್ಡ ದೊಡ್ಡ ಪ್ರಭಾವಿ ಸಚಿವರು ಮಂತ್ರಿಗಳಿದ್ದಾರೆ. ಯಾಕೆ ನಿಮ್ಮ ಧ್ವನಿ ಅವ್ರಿಗೂ ಕೇಳ್ತಿಲ್ವ? ಅವಾಗ 200 ರೂಪಾಯಿ ಕೊಡೋಕ್ಕಾಗತ್ತಿಲ್ಲ ಅವ್ರಿಗೆ. ಅಂದರು 7 ದಿನ ಕಾಲಿಟ್ಟ ಮೇಲೆ ನಾ ಇಲ್ಲಿ ಬಾಣಿ ಅಂದರೆ ನನಗೆ ಅಸಹ್ಯ ಆಕೈತೆ ಅಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬರವಲ್ಲ. ಯಾಕೆ ಬರವಲ್ಲ ಅಂದರೆ, ಇದೇನು ಬಿಡ್ರಿ, ಇದೇನು ದೊಡ್ಡದು, ಒಂದು 10-20 ಮಂದಿ ಕೊಡ್ತಾರೆ, ಒಂದು 100-200 ಮಂದಿ ಕೊಡ್ತಾರೆ. ಅವ್ನಿಗೆ ಭ್ರಾಂತಿ ಇತ್ತು. ಈಗ ಲಕ್ಷಾಂತರ ಜನ ಕೊಡತ್ತಾರಲ್ಲ, ಇಲ್ಲಿ ಏನರ ನನಗೆ ಕೆಟ್ಟದ್ದು ಏನರ ಅಂದ್ರೆ ಅಂತೇಳಿ ವಿಚಾರ ಇಟ್ಕೊಂಬರವಲ್ಲ. ಈಗೂ ಏನಾಗಿಲ್ಲ, ನಾವು ಕೆಟ್ಟದ್ದನ್ನವರಲ್ಲ. ಉಸ್ತುವಾರಿ ಮಿನಿಸ್ಟ್ರೇ, ನಾವು ಬಡ್ಡಿಂದ್ರೆ ಹೇಳ್ತೀವಿ, ಏನಂತ ನೀವು ಬರ್ರಿ, ಎದಕ್ಕೆ ಬರ್ರಿ ಅಂತ ನಾವು ಕೇಳ್ತೀವಿ. ಈಗೂ ಏನಾಗಿಲ್ಲ, ಬರ್ರಿ, ಕಬ್ಬಿನ ಬಿಲ್ ಘೋಷಣೆ ಮಾಡಿರಿ, ನೀವು ದೊಡ್ಡವ್ರು ಹಾಕರಿ, ಇಲ್ಲ ಅಂದ್ರೆ ಜನರ ತಲೆಯಾಗ ನೀವು ಕೆಟ್ಟವ್ರು ಹಾಕರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ನಿಮ್ಮ ಹೋರಾಟಕ್ಕೆ BJPಯ ರಾಜ್ಯಾಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೆ. ಅವರು ಕೂಡ ಈಗ ಪ್ರತಿಭಟನೆಗೆ ಬರ್ಬೋದು, ರೈತರು ಕೂಡ ಬರ್ತಿದ್ದಾರೆ. ಮತ್ತೇನು ಸಂದೇಶ ಕೊಡ್ತೀರಿ ಅಂತ? ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಏನು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಬಂದರು, ನಮಗೆ ಸಂತೋಷ ಆಗೈತೆ. ಆದರೂ ಅವ್ರದ್ದು ಪಾತ್ರ ದೊಡ್ಡದೈತೆ. ಯಾಕಂದ್ರೆ ಇದು ಶುಗರ್ ಆ್ಯಕ್ಟ್ ಕಂಟ್ರೋಲ್ ಇರೋದು ಕೇಂದ್ರ ಸರ್ಕಾರ ಮೇಲೆ. ಯಾಕಂದ್ರೆ ಅವ್ರಿಗೀಗ 35 ರೂಪಾಯಿ ಸಕ್ಕರೆ ಖರೀದಿ ಮಾಡೋಕೆ ಮತ್ತು ಸಕ್ಕರೆಯನ್ನು ನಿರಾಳವಾಗಿ ಮಾರಾಕ ಕಾರ್ಖಾನೆಯವ್ರು ಪರ್ಮಿಷನ್ ಕೊಡೋಂಗಿಲ್ಲ. ಇವು 35 ಖರೀದಿ ಮಾಡಿ ಅವ್ರು 45 ರೂಪಾಯಿಗೆ ಸಕ್ಕರೆ ಮಾರ್ತಾರೆ. ಅದನ್ನು ಕಾರ್ಖಾನೆಯವ್ರಿಗೆ ಬಿಟ್ಟು ಬಿಡ್ಬೇಕು. ಅವ್ರು ಇಡೀ ದೇಶ ತುಂಬ, ಜಗತ್ತಿನ ತುಂಬ ಸಕ್ಕರೆ ಮಾರುವರಕ್ಕೆ. ಕಬ್ಬು ಬೆಳೆಗಾರ ಲಾಭ ಮಾಡ್ಬೇಕಂದ್ರೆ ಕಾರ್ಖಾನೆಯವ್ರಿಗೂ ಕೂಡ ಏನು ಕೇಂದ್ರ ಸರ್ಕಾರಗಳು ತಾವು ಒಂದು FRP ಒಳಗೆ ತಾವೇನು ಅವರಿಗೆ ಕಾನೂನುಗಳಿದ್ರೆ ಅವನ್ನೆಲ್ಲ ಬದಲಾಯಿಸ್ತಕ್ಕಂಥದ್ದು ಕೂಡ ಆಗ್ಬೇಕು. ಯಾಕಂದ್ರೆ ಅವ್ರನ್ನ ಯಾರು ಕೊಲ್ಲೋದಿಲ್ಲ, ನಮ್ಮನ್ನ ಕೊಲ್ಲತ್ತಾರೋ, ಕಬ್ಬು ಬೆಳೆಯವ್ನ ಕೊಲ್ಲತ್ತಾರೋ. ಎಷ್ಟು ಜನ ಕೊಡ್ಬೋದು ಸರ್? ಸುಮಾರು ಒಂದು 2-3 ಲಕ್ಷ ಜನ ಮಿನಿಮಮ್ ಸೇರ್ತಾರೆ, ಏನು ತೊಂದರೆ ಇಲ್ಲ, 100% ಸೇರ್ತಾರೆ. ಬ್ರದರ್, ತಾವೇನು ಹೇಳ್ತೀರಿ? ಈ ಹೋರಾಟ ರೈತರು ಹೋರಾಟ ಮಾಡ್ತಿದ್ದಾರೆ, ತಾವೇನು ಹೇಳ್ತೀರಿ? ರೈತರು ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಅವರಿಗೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ. ಅವರಿಗೆ ಬೇಕಾದಂಥ ಸ್ಪಂದನೆಯನ್ನು ನೀಡಬೇಕು. ಇಂದಿನ ದಿನ ಯಾವಾಗ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಬಂದು ಸ್ಪಂದನೆಯನ್ನು ನೀಡ್ತಾರೆ, ಆವಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರು ಮತ್ತಷ್ಟು ಉತ್ಸಾಹಕತೆಗಳಾಗ್ತಾರೆ. ಯಾವಾಗ ಉತ್ಸಾಹಕತೆಯಿಂದಾಗಿ ಮತ್ತಷ್ಟು ಒಂದು ಬೆಳೆಗಳಲ್ಲಿ ಉತ್ಪಾದನೆ ಮಾಡುವಂಥ ಪ್ರಮಾಣವನ್ನು ಹೆಚ್ಚು ಮಾಡ್ತಾರೆ. ಯಾವಾಗ ಬೆಳೆಯಲ್ಲಿ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚು ಮಾಡ್ತಾರೆ, ಆವಾಗ ನಮ್ಮ ದೇಶದಲ್ಲಿ ಮತ್ತೆ ಹಸಿರು ಕ್ರಾಂತಿ ಅನ್ನೋದು ಉಂಟಾಗ್ತದೆ. ಯಾವಾಗ ಹಸಿರು ಕ್ರಾಂತಿ ಅನ್ನೋದು ಉಂಟಾಗ್ತದೆ, ಆವಾಗ ನಮ್ಮ ದೇಶದಲ್ಲಿ ಮಾಡುವಂತಹ ಹಸಿರು ಬೆಳೆಗಳಂತ ರಫ್ತಿನ ಪ್ರಮಾಣ ಹೆಚ್ಚಾಗ್ತದೆ. ಈಗ ಪ್ರಮುಖವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಸಾಕಷ್ಟು ಅನ್ನದಾಸೋಹ ಕೂಡ ಇದೆ. ರೈತರಿಗೆ ಸಾಕಷ್ಟು ದೇಣಿಗೆ ಕೊಡೋ ಕೆಲಸ ಆಗ್ತಾ ಇದೆ. ಅಕ್ಕಿ ತರ್ತಿದ್ದಾರೆ, ತಾವು ಅಡುಗೆ ಮಾಡ್ಕೊಂಡು ಊಟ ಮಾಡತ್ತೀರಿ. ದಿನಕ್ಕೆ ಸಾಕಷ್ಟು ಜನ ನಿಮ್ಗೆ ಬೆಂಬಲ ಕೊಡ್ತಿದ್ದಾರೆ. ಏನು ಹೇಳ್ತೀರಿ? ಫುಲ್ ಬೆಂಬಲ ಕೊಡ್ತಿದ್ದಾರೆ. ನಾವು ಇಲ್ಲಿ ಗುರ್ಲಾಪುರದವರು, ನಾವು ರಗಡು ಸಹಾಯ ಮಾಡಿದ್ವು. ರಗಡು ದೇವ್ರ ಪುಣ್ಯದಿಂದ ಎಲ್ಲ ಹಿಟ್ಟಕ್ಕೆ ಎಲ್ಲ ಬರತ್ತದೆ. ಮುಗಳು ಕೂಡ ಅಜ್ಜಾರ ಪುಣ್ಯದಿಂದ ರಗಡು ಎಲ್ಲ ಬರತ್ತದೆ. ಆದರೆ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ಲ. ಮೊದಲು ನಮ್ಮ ಭಾಗದ MLA ಅವರು ಹೇಳಿದ್ದಾರೆ ಏನೋ ಗೊತ್ತೇ ಇಲ್ಲ, ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಹೆಂಗಿದೆ ಹಿಂಗೆ ಮಾಡ್ರೆ ನಮ್ಮ ಅರವಾನ್ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಒಂದು ಮಾತು ಕೈ ಮುಗಿತೀನಿ. ಈಗಾದರೂ ಒಂದು ಸ್ವಲ್ಪ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟವನ್ನು ಮಾಡೋಕಬೇಕಾಗುತ್ತೆ. ಅವ್ರ ಮನೆಗೆ ಮುತ್ತಿಗೆ ಮಾಡಾತಿರಲ್ಲ, ಈಗ ಮಾಡಾಕದ್ರು ಬರತ್ತಿಲ್ಲ, ಒಟ್ಟ ಬರಾತಿಲ್ರಿ. ಅವರ ಕಾಣೆಯಾಗಿದ್ದಾರೆ, ಒಂದಿಷ್ಟು ಸ್ಟೇಟ್ಮೆಂಟು ಇಲ್ಲ. ಏನು ಹೇಳ್ತೀರಿ ಸರ್? ಈಗ ನಾವು ಏನು ಈಗ 6-7 ದಿವಸ ಆಯ್ತು ಶಾಂತಿಯುತವಾದ ಹೋರಾಟ ಮಾಡತ್ತಿದ್ದೆವು. ನಮ್ಮ ರಾಜ್ಯಾಧ್ಯಕ್ಷರು ಏನು ಮುಂದಿನ ತೀರ್ಮಾನ ತೊಗೊಂಡಾರು, 7ನೇ ತಾರೀಕು ಉಗ್ರವಾದ ಹೋರಾಟ ನಾವು ಹೆದ್ದಾರಿಯನ್ನು ಬಂದ್ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೆವು. ಇಲ್ಲಿ ನಮ್ಮ ರೈತರಾಗಲಿ, ಸ್ವಾಮೀಜಿ ಆಗಲಿ, ಇನ್ನೂ ಎಲ್ಲ ದಲಿತ ಸಂಘಟನೆ ಹಿಡ್ಕೊಂಡು ಎಲ್ಲ ಸಂಘಟನೆಗಳು ನಮ್ಮ ಸಂಘಟನೆಗೆ ಬೆಂಬಲ ಕೊಡತ್ತಾರೆ. ಆದರೂ ಫ್ಯಾಕ್ಟ್ರಿ ಮಾಲಕರು ಏನೂ ಒಂದಿಟ್ಟು ಇಚ್ಛಿತವಾಗಿ ಯಾರೂ ಏನು ಇದನ್ನು ಮಾಡಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಇನ್ನೂ ಮುಂದೆ ಉಗ್ರವಾದ ಹೋರಾಟ. ಇದಿಷ್ಟು ಇಲ್ಲಿರುವಂಥ ರೈತರು ಹೇಳ್ತಿರುವಂಥದ್ದು. ಏನು ದಿನದಿಂದ ದಿನಕ್ಕೆ ಇಲ್ಲಿ ನಮಗೆ ಬೆಂಬಲಿಸುವ ಕೆಲಸ ಆಗ್ತಿದೆ. ಒಂದು ಏನು ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರು ಬರ್ತಾರೆ, ಆದರೂ ಸಿಹಿ ಸುದ್ದಿ ತರಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಆದರೆ ಇಲ್ಲಿ ಬೆಳಗಾವಿಯಲ್ಲಿ ಇರುವಂಥ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಸಚಿವರು ಕೂಡ ಇಲ್ಲಿ ಬಂದು ಭೇಟಿ ನೀಡ್ತಾ ಇಲ್ಲ, ರೈತರ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ. ಇನ್ನಾದರೂ ಕೇಳಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಶ್ರೀಲಕ್ಷ್ಮಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಟ ಬಲು ಜೋರಾಗಿರೋದರ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮತ್ತೊಂದು ಕ್ರಮವನ್ನು ಕೈಗೊಂಡಿದೆ. ರಾಜ್ಯ ಕಾಂಗ್ರೆಸ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳಿಗೆ ಹೈಕಮಾಂಡ್ ಇನ್ನೊಂದು ಶಾಕ್ ಕೊಟ್ಟಿದೆ.
ಹೈಕಮಾಂಡ್ ಕಚೇರಿ ಬಂದ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ಸಿಗರಿಗೆ. ದೆಹಲಿಗೆ ಬರಬೇಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೆಹಲಿಗೆ ಬರದಂತೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಬಿಹಾರ ಚುನಾವಣೆ ಇರೋದ್ರಿಂದ ಯಾರು ದೆಹಲಿಗೆ ಬರಬೇಡಿ, ಇಂದಿರಾ ಭವನಕ್ಕೆ ಬರಬೇಡಿ ಅಂತ ಖಡಕ್ ಸೂಚನೆ ಕೊಟ್ಟಿದೆ. ಸಚಿವ ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆಯ ಚರ್ಚೆಯ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅನೇಕ ನಾಯಕರು ಇಲ್ಲಿ ಬೆಂಗಳೂರಿಂದ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು. ದೆಹಲಿ ದಂಡಯಾತ್ರೆಯ ಲಕ್ಷಣಗಳು ಕಾಣ್ತಾ ಇದ್ವು. CM DCM ಒಮ್ಮೆ ಹೋಗಿ ಬಂದಿದ್ದಲ್ದ ಇನ್ನೂ ಸಾಕಷ್ಟು ದೆಹಲಿ ದಂಡಯಾತ್ರೆ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದೆ. ಬಿಹಾರ್ ಎಲೆಕ್ಷನ್ಸ್ ಇರೋದ್ರಿಂದ ಯಾರು ಇಲ್ಲಿಗೆ ಬರಬೇಡಿ, ನಿಮ್ಮ ಯಾವ ಸಮಸ್ಯೆಗಳನ್ನು ಸದ್ಯಕ್ಕೆ ಅಡ್ರೆಸ್ ಮಾಡೋಕ್ಕಾಗಲ್ಲ ಅಂತ ಇಂದಿರಾ ಭವನದ ಬಾಗಿಲು ಬಂದ್ ಮಾಡಲಾಗಿದೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ. ದೆಹಲಿಗೆ ಬರಬೇಡಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಸದ್ಯ ಬಿಹಾರ ಎಲೆಕ್ಷನ್ಸ್ ಮುಗಿಯೋವರೆಗೂ ಯಾರು ಕೂಡ ದಂಡ ಕಟ್ಕೊಂಡು ದೆಹಲಿಗೆ ಬರಬೇಡಿ, ಏನು ಮಾಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಕಚೇರಿಯ ಬಾಗಿಲು ಬಂದಾಗಿದೆ ಸದ್ಯದ ಮಟ್ಟಿಗೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.